ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಿಸ್ಟರ್ ಉದ್ಬೋರು. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಹುರಾ ಗ್ರಾಮದ ಶ್ರೀ ಭ್ರಮರಾಂಬಾ ಮಲ್ಲಿಕಾರ್ಜುನ ದೇವಾಲಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ ಬನ್ನಿ. ಈ ಒಂದು ದೇವಾಲಯವು ಬಹಳ ವಿಶೇಷವಾಗಿದ್ದು, ಈ ದೇಗುಲದಲ್ಲಿ ಪಾರ್ವತಿ ದೇವಿಯನ್ನ ವಿಶೇಷವಾಗಿ ಭ್ರಮರಾಂಬ ಎಂದು ಕರೆಯಲಾಗುತ್ತದೆ. ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದಲ್ಲಿ ವಿಶೇಷವಾಗಿ ಪಾರ್ವತಿ ದೇವಿಯು ನಿಂತಿರುವ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಈ ದೇವಾಲಯದಲ್ಲಿ ವಿಶೇಷವಾಗಿ ಮಹಾಶಿವರಾತ್ರಿ ಕಾರ್ತಿಕ ಸೋಮವಾರದಂದು ವಿಶೇಷ ಅಲಂಕಾರ ಪೂಜೆ ಪುನಸ್ಕಾರಗಳು ಜರುಗುತ್ತವೆ. ದೇವಿಗೆ ವಿಶೇಷವಾಗಿ ಆಷಾಢ ಮಾಸದಲ್ಲಿ ವಿಶೇಷ ಅಲಂಕಾರ ಈ ದೇವಾಲಯದ ಒಂದು ವಿಶೇಷತೆಯಾಗಿದೆ. ಈ ಭ್ರಮರಾಂಬ ಮಲ್ಲಿಕಾರ್ಜುನ ದೇವಾಲಯದಲ್ಲಿ ವಿಶೇಷವಾಗಿ ನವಲಿಂಗಗಳ ದರ್ಶನ ಮಾಡಬಹುದಾಗಿದೆ. ಸಾಮಾನ್ಯವಾಗಿ ಶಿವ ದೇಗುಲಗಳಲ್ಲಿ ಪಂಚಲಿಂಗಗಳಿದ್ದು, ಈ ದೇವಾಲಯದಲ್ಲಿ ನವಲಿಂಗಗಳಿರುವುದು ವಿಶೇಷ. ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸರಾವ್ ಅಂತ ಹೇಳಿ. ನಾನು ಇದೇ ಗ್ರಾಮದವನು. ಊರಿನಲ್ಲಿ ಸುಮಾರು 600-700 ವರ್ಷಗಳ ಕಾಲದ ಇತಿಹಾಸ ಇರತಕ್ಕಂಥ ಇದು ಒಂದು ಶಿವ ದೇವಾಲಯ. ಇದು ಹಿಂದೆ ಮಹಾರಾಜರು ಆಳ್ತಿದ್ದಂಥ ಊರು. ಇದು ಈ ಊರಿಗೆ ನಾಗಪುರ ಅಂತ ಹೆಸರು. ಈ ಊರಿನ ಹಳೆಯ ಹೆಸರು ನಾಗಪುರ ಅಂತ. ಇಲ್ಲಿ ಮಹಾರಾಜರು ಆಳ್ತಾ ಇದ್ದಂತಹ ಕಾಲದಲ್ಲಿ ದುಷ್ಟಶಕ್ತಿಗಳು ಜಾಸ್ತಿ ಆಗ್ಬಿಟ್ಟು ಅವರ ಕೆಲವು ಜನಗಳನ್ನ, ಅಂದ್ರೆ ಹಿಂದೆ ಜಟ್ಟಿಗಳಿದ್ರು, ಜಟ್ಟಿಗಳನ್ನು ಹೋಗಿಯಪ್ಪ ನೀವು ಕಡ್ಜಟ್ಟಿಲಿ ವಾಸ ಮಾಡ್ಕೊಳ್ಳಿ ಅಂತ ಅಲ್ಲಿ ಕಳಿಸಿದ್ರು. ಇನ್ನು ಮುಂದೆ ಹೇಳ್ತೀನಿ, ಇನ್ನು ಮುಂದೆ ಈ ದೇವಸ್ಥಾನದಲ್ಲಿ ಕೆಟ್ಟ ಕೆಲಸವನ್ನ ದುಷ್ಟಶಕ್ತಿಗಳು ಜಾಸ್ತಿ ಇದ್ರು. ಯಾತಕ್ಕೆ ಹುರಾ ಅಂತ ಹೆಸರು ಬಂತು ಅನ್ನೋದನ್ನ ನಾವು ಸಡನ್ ಆಗಿ ಹೇಳ್ತೀವಿ. ದುಷ್ಟಶಕ್ತಿಗಳು ಜಾಸ್ತಿ ಇದ್ದಾಗ ಅವ್ರಿಗೆ ಏನಾದ್ರು ಶಿಕ್ಷೆ ಕೊಡಬೇಕು ಅಂತ ಹೇಳಿ ಗಾಢ ಸಾರೆ ಮಾಳ ಅಂತ ಹೇಳಿ ಮಾಡಿದ್ದಾರೆ. ನಿಮ್ಮ ಹೊಲದ ಪಕ್ಕ ಗುರುಗಳಿಗೆ ಗೊತ್ತಿರಬೇಕು ತಮಗೆ. ಗಾಢ ಸಾರಿಗೆ ಮಾಳ ಅಂದ್ರೆ ಕಷ್ಟ ಯಾರು ಇಲ್ಲಿ ರಾಜರುಗಳಿಗೆ ಕೊಡ್ತಿದ್ರು ಅವ್ರಿಗೆಲ್ಲ ಶಿಕ್ಷೆ ಕೊಡುವಂತ ಜಾಗ. ಇಲ್ಲಿ ಬೇಡಪ್ಪ, ನಾವ್ ಇಲ್ಲಿರೋದು ಬೇಡ, ನಾವು ರಾಜರುಗಳು ಪಟ್ಟಣಕ್ಕೆ ಹೊರಟೋಗೋಣ ಅಂದ್ಬಿಟ್ಟು ಚನ್ನಪಟ್ಟಣಕ್ಕೆ ಹೊರಟೋದು. ಅದು ರಾಜರ ಇತಿಹಾಸ ಇರ್ತಕ್ಕಂಥ ಜಾಗ. ಅಲ್ಲಿಂದ ಈ ಆನೆಗಳೆಲ್ಲ ಇತ್ತಲ್ಲ, ಇದನ್ನೆಲ್ಲ ಏನಪ್ಪ ಮಾಡೋದು ಈಗ, ಇದನ್ನ ಎಲ್ಲಿ ಕಳಿಸೋದು ಅಂತ ಹೇಳಿ ಆನೆಕಲ್ ದಡ ಅಂತ ಗೊತ್ತಿರಬೇಕು ನಿಮ್ಗೆ, ಗುರುಗಳೇ, ಹಂಚಿಪುರ ಅಲ್ಲೇ ಕಳಿಸೋದು. ಈ ತುಂಬಾ ರಾಜರು ಅವಕಾಶವಾಗಲಿಲ್ಲ. ಇದಕ್ಕೆ ಅವಕಾಶವಾಗದೇ ಇದ್ದಾಗ ನಾವು ಇಲ್ಲಿರೋದು ಬೇಡಪ್ಪ ಅಂತ ಹೇಳಿ ಅವರು ಈ ಊರು ಉರಿದೋಗ್ಲಿ ಅಂದ್ಬಿಟ್ಟು ಒಂಥರ ದುಷ್ಟಶಕ್ತಿಗಳು ಉರಿದೋಗ್ಲಿ ಊರ ಅಂತೇಳಿ ಹುರ ಅಂತ ಆಗೋಯ್ತು ಊರೇ. ಇದು ಸುಮಾರು 600-700 ಇತಿಹಾಸ ಇರ್ತಕ್ಕಂಥ ಶ್ರೀ ಭ್ರಮರಾಂಬಾ ಮಲ್ಲಿಕಾರ್ಜುನೇಶ್ವರ ದೇವಸ್ಥಾನ. ಇಲ್ಲಿ ಹಿಂದೆ ದಸರಾ ನಡೀತಾ ಇತ್ತು, ಗೊತ್ತಿರಬೇಕು ತಮಗೆ. 9 ಪಂಚಲಿಂಗಗಳಿದೆ, ಇಲ್ಲಿ ನವಲಿಂಗಗಳಿದೆ.
ಸ್ವಾಮಿ ಮಲ್ಲಿಕಾರ್ಜುನೇಶ್ವರರು, ಪಕ್ಕದಲ್ಲಿ ಭ್ರಮರಾಂಬ ಮಲ್ಲಿಕಾರ್ಜುನೇಶ್ವರ, ಇವರ ಪಕ್ಕದಲ್ಲಿ ಚಂಡಿಕೇಶ್ವರರು ಅಂತ ಅವರು ಇದ್ದಾರೆ. ಗೊತ್ತಾಯ್ತಾ? ಇಷ್ಟೆಲ್ಲ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಇದು. ತುಂಬಾ ಅದ್ಭುತವಾದ ನಂಜನಗೂಡು ಬಿಟ್ರೆ ಹೊಳಾಯದಲ್ಲಿ ಪುರಾನೇ ದೊಡ್ಡ ದೇವಸ್ಥಾನ, ನಂಜನಗೂಡಿಗಿಂತ ದೊಡ್ಡ ದೇವಸ್ಥಾನ. ಹೊರನಾಡಿನಲ್ಲಿ ಬಿಟ್ರೆ ಇಡೀ ದಕ್ಷಿಣ ಭಾರತದಲ್ಲೇ ಎಲ್ಲೂ ಇಲ್ಲ ಎಷ್ಟು ದೊಡ್ಡ ವಿಗ್ರಹ. ತಂಜಾವೂರು ಬೃಹನ್ನಾಯಕಿ ಬಿಟ್ಟು ಹೊರನಾಡು ಅನ್ನಪೂರ್ಣೇಶ್ವರಿ ಬಿಟ್ರೆ ಇನ್ನೆಲ್ಲೂ ಕೂಡ ಎಷ್ಟು ದೊಡ್ಡ ವಿಗ್ರಹಗಳು ಇಲ್ಲ. ನಂಜನಗೂಡಲ್ಲಿ ಅಂತಹ ಬೃಹನ್ನಾಯಕಿ. ಅದಕ್ಕಿಂತ ಹೆಚ್ಚಾಗಿ ಕೆತ್ತನೆ ಇದೆಯಲ್ಲ, ಅದು ಬಹಳ ಅದ್ಭುತವಾದ ಕೆತ್ತನೆ. ಭ್ರಮರಾಂಬ ಅಂತ ಹೇಳಿ ಕರೀತೀರಾ? ಶ್ರೀ ಭ್ರಮರಾಂಬ ಮಲ್ಲಿಕಾರ್ಜುನೇಶ್ವರ ದೇವಸ್ಥಾನ. ಅದು ಪ್ರತ್ಯೇಕವಾಗಿ ಭ್ರಮರಾಂಬಳಿಗೆ ಒಂದು ದೇವಸ್ಥಾನ ಪ್ರತ್ಯೇಕವಾಗಿದೆ. ಪ್ರತ್ಯೇಕವಾಗಿದೆ. ಈ ರೀತಿ ದೇವಸ್ಥಾನ ಎಲ್ಲೂ ನೋಡ್ಲಿಕ್ಕೆ ಸಿಗಲ್ವಾ? ಇಲ್ಲ, ಈ ತರ ಎಲ್ಲೂ ಇಲ್ಲ. ಆಷಾಢ ಮಾಸ, ಕಾರ್ತಿಕ್ ಸೋಮವಾರ, ಶಿವರಾತ್ರಿ ಹಬ್ಬದಲ್ಲಿ ಜಾತ್ರೆ ನಡೆಯುತ್ತೆ. ಶಿವರಾತ್ರಿ ಹಬ್ಬ ಪೂಜೆ ಮಾಡಿ ದೇವಸ್ಥಾನದ ಬಗ್ಗೆ ನಮ್ಮ ಗ್ರಾಮದವರೇ ಆದಂತ ಶ್ರೀ ಗಡ್ಡಸ್ವಾಮಿಯವರು ಪ್ರಾಧ್ಯಾಪಕರು ಮಾನಸ ಗಂಗೋತ್ರಿನಲ್ಲಿ ಮತ್ತು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಎಲ್ಲವನ್ನು ತೆಗೆಸಿ ಇದನ್ನು ಒಂದು ಪುಸ್ತಕವನ್ನೇ ಮಾಡಿದ್ದಾರೆ. ಗ್ರಾಮಸ್ಥರುಗಳಿಗೆ ಒಂದು ಹೆಚ್ಚಿನ ಅನುದಾನ ಮತ್ತು ದೇವಸ್ಥಾನದ ಬಗ್ಗೆ ಸರ್ಕಾರದವರು ಗಮನ ಹರಿಸಿ ಇದನ್ನ ಜೀರ್ಣೋದ್ಧಾರ ಮಾಡಿಕೊಡ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಬಂದ ಯಾವ್ದಾರ सरस्वती महाभागे विद्ये कमललोचने विद्यारूपे विशालाक्षि विद्यां देहि नमोऽस्तुते ज्ञानं देहि स्मृतिं देहि विद्यां विद्याधिदेवते प्रतिष्ठा
प्रबोधिनी Yeah.